ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅವಿಜಯ ಘೋಷ ವಾಹಿನಿಯ ಚೇತನ್ ಕುಮಾರ್. ಇಂದು ಮಧುಗಿರಿ ತಾಲೂಕಿನ ಜಕ್ಕಿನಹಳ್ಳಿ ಗ್ರಾಮದಲ್ಲಿರತಕ್ಕಂಥ ಅಹೋಬಲ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ನಾವಿದ್ದೇವೆ. ಈ ಒಂದು ಸನ್ನಿಧಿ ಬಹಳ ವಿಶೇಷವಾದದ್ದು, ಜೊತೆಗೆ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಸನ್ನಿಧಿ. ಯಾಕೆಂದ್ರೆ ಇಲ್ಲಿ ಬಂದಂತಹ ಭಕ್ತಾದಿಗಳು ಆ ಸ್ವಾಮಿ ಸನ್ನಿಧಿಯಲ್ಲಿ ಹೂವು ಕೇಳ್ತಾರೆ. ಅದು ಬಲಗಡೆ ಕೊಟ್ರೆ ಕೆಲಸವು ನೆರವೇರ್ತದೆ, ಒಂದು ವೇಳೆ ಎಡಗಡೆ ಕೊಡಿಲ್ಲ ಅಂದ್ರೆ ನೆರವೇರಲ್ಲ ಅಂತಕ್ಕಂಥ ವಾಡಿಕೆ ಇದೆ. ಅದರಂತೆ ಅನೇಕ ಭಕ್ತಾದಿಗಳು ಈ ಅಹೋಬಲ ನರಸಿಂಹಸ್ವಾಮಿಗೆ ಬರ್ತಾರೆ. ಇದು ವೈಕುಂಠ ಏಕಾದಶಿಯಲ್ಲಿ ಬಹಳ ವಿಜೃಂಭಣೆಯಾಗಿ ಜಾತ್ರಾ ಕಾರ್ಯಕ್ರಮ ಇಲ್ಲಿ ನಡೀತದೆ. ಜೊತೆಗೆ ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ಕೂಡ ಇಲ್ಲಿ ನೆರವೇರುತ್ತದೆ. ಹಾಗಾಗಿ ಇಲ್ಲಿನ ಅರ್ಚಕರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಇದರ ವಿಶೇಷ ದಿನ ಯಾವುದು? ಇದು ಉದ್ಭವ ಮೂರ್ತಿ ಇಲ್ಲಿದೆ, ಉತ್ಸವ ಮೂರ್ತಿ ಕೆಳಗಡೆ ಇದೆ ಅಂತೆ ಅವರು ಊರಿನಲ್ಲಿ. ಪ್ರತಿಯೊಂದು ಈ ಸ್ವಾಮಿಯ ಬಗ್ಗೆ ಅಂಶವನ್ನು ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಜೊತೆ ಅಹೋಬಲ ನರಸಿಂಹಸ್ವಾಮಿಯ ಅರ್ಚಕರು ಇದ್ದಾರೆ. ಇದರ ವಿಶೇಷತೆ ಏನು, ವಿಶೇಷ ವಾರ ಯಾವುದು, ಭಕ್ತಾದಿಗಳು ಯಾವ ರೀತಿ ಬರ್ತಾ ಇದ್ದಾರೆ, ಇದು ಉದ್ಭವ ಮೂರ್ತಿ, ಉತ್ಸವ ಮೂರ್ತಿ ಎಲ್ಲಿದೆ, ಪ್ರತಿಯೊಂದು ಅಂಶವನ್ನು ಕೂಡ ಈ ಸ್ವಾಮಿಯ ಬಗ್ಗೆ ತಿಳ್ಕೊ. ವಿಶೇಷ ವಾರ ಯಾವುದು? ವಿಶೇಷ ವಾರ ಬಂದು ಸ್ವಾಮಿಯವರಿಗೆ ಶನಿವಾರ ಮತ್ತೆ ಭಾನುವಾರ, ಸ್ವಾತಿ ನಕ್ಷತ್ರ, ಅಮಾವಾಸ್ಯೆ. ಅಂದ್ರೆ ವಿಶೇಷತೆ ಏನು ಸ್ವಾಮಿ? ಇದು ಕೆಲವೊಂದು ಒಂದು ದೇವಸ್ಥಾನಗಳು ಒಂದೊಂದು ವಿಶೇಷತೆ ಇರ್ತದೆ. ಇದು ಸ್ವಾಮಿಯವರು ಶ್ರೀ ಅಹೋಬಲ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತೇಳಿ ಹೆಸರಾಗಿದೆ. ಇಲ್ಲಿ ಅಹೋಬಲ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಹೆಸರಾಗಿರೋದು ಏನಪ್ಪಾ ಅಂತಂದ್ರೆ, ಇವರು ಅಹೋಬಲದಲ್ಲಿ ಜ್ವಾಲಾ ನರಸಿಂಹರು ಅಂತ. ನವನರಸಿಂಹರಲ್ಲಿ ಜ್ವಾಲಾ, ಮಾಲ, ಕ್ರೋಡ, ಕಾರಂಜಿ, ಚತ್ರವಟ, ಭಾರ್ಗವ, ಯೋಗ, ಭೋಗ, ಪಾವನ, ಈ ರೀತಿಯಾಗಿ ಇವರು ಸಾಲಿಗ್ರಾಮ ಶಿಲೆಯಾಗಿ ಸ್ವಾಮಿಯವರು ಮೂರು ಬಂದಿರೋದು. ಇವರು ಸುಮಾರು ಅಂತಂದ್ರೆ 1600 ವರ್ಷಗಳ ಹಿಂದೆ ಸ್ವಾಮಿಯವರು ಮೂಲ ಅಹೋಬಿಲಂನಿಂದ ಈ ಸನ್ನಿಧಾನಕ್ಕೆ ಬಂದು, ಈ ಕ್ಷೇತ್ರಕ್ಕೆ ಬಂದಾಗ ಇದು ದಟ್ಟವಾದ ಒಂದು ಅರಣ್ಯ. ಈ ಅರಣ್ಯ ಪ್ರದೇಶದಲ್ಲಿ ಸ್ವಾಮಿಯವರು ಬಂದು ನೆಲೆಗೊಳ್ಳಬೇಕಾದ್ರೆ ಇಲ್ಲಿ ಈ ಸ್ವಾಮಿಯವ್ರದ್ದು ಒಂದು ಬೆಟ್ಟ ಇದೆ. ಬೆಟ್ಟದ ಮೇಲೆ ಪಾದವನ್ನ ಇಟ್ಟಿದ್ದಾರೆ ಸ್ವಾಮಿಯವರು. ಆ ಪಾದವನ್ನ ಫಸ್ಟು ದರ್ಶನ ಮಾಡಿಕೊಂಡು ಬರಬೇಕಾಗಿರೋದು. ಅದಾದ ನಂತರ ಸ್ವಾಮಿಯವರು ಇಲ್ಲಿ ದರ್ಶನ ಕೊಡ್ಬೇಕಾದ್ರೆ ಇದು ಒಂದು ಕಾಲುವೆ ದಾರಿ ಆಗಿತ್ತು. ಸುತ್ತಮುತ್ತ ಗಿಡ ಮರಗಳು ಬೆಳ್ಕೊಂಡಿದ್ದು ತುಂಬಾ ಸುಮಾರಾಗಿ. ಅದೇನಾಯ್ತು ಅಂದ್ರೆ, ಹಿಂದೆ ಒಂದು ಗ್ರಾಮದಲ್ಲಿ ಆಗಿನ ಅರ್ಚಕರು, ನಮ್ಮ ಪೂರ್ವಜರು ಪೂಜೆ ಅಂತ ಹೋಗ್ತಿರ್ಬೇಕಾದ್ರೆ ಇಲ್ಲೇನೋ ಒಂದು ಮಾತಾಡಿ ಶಬ್ದ ಕೇಳಿಸ್ದಂಗಾಯ್ತಂತೆ. ತೆಲುಗಿನಲ್ಲಿ ಮಾತಾಡಿ ಶಬ್ದ ಕೇಳಿದಾಗ ಅವತ್ತಿನ ಕಾಲದಲ್ಲಿ ಅದೇನೋ ಒಂದು ಗಾಳಿ ಮಾತು ಬಂದಂಗಾಯ್ತು ಅಂತೇಳಿ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಅವರು. ಮತ್ತೆ ಸಂಜೆ ಅದೇ ದಾರಿಯಲ್ಲಿ ವಾಪಸ್ ಬರ್ಬೇಕಾದ್ರೆ ಈ ಒಂದು ಸನ್ನಿಧಾನದಲ್ಲಿ ಏನು ನಿಂತ್ಕೊಂಡಿದ್ದೀರ ಆ ಸನ್ನಿಧಾನದಲ್ಲೇ ಈ ಕ್ಷೇತ್ರದಲ್ಲಿ ಮತ್ತೆ ಒಂದು ಪವಾಡ ನಡೆದಿದೆ. ಮತ್ತೆ ಸ್ವಾಮಿಯವರು ಮಾತಾಡಿದ್ದು ಶಬ್ದ ಗೊತ್ತಾಗಿದೆ. ಮತ್ತೆ ಏನು ಅವರು ಅದಕ್ಕೆ ಗಮನ ಕೊಟ್ಟಿಲ್ಲ. ಮತ್ತೆ ಇದೇ ಜಾಗದಲ್ಲಿ ಈಗ ಸಾಲಿಗ್ರಾಮ ಸ್ವಾಮಿಯವರು ಏನು ಶಿಲೆಯಾಗಿ ನಿಂತಿದ್ದಾರೆ, ಆ ಒಂದು ಜಾಗದಲ್ಲಿ ಒಂದು 5 ಜನ ಹಸುಗಳನ್ನ ಹೊಡ್ಕೊಬಂದು ತುಂಬಾ ದಣವಾಗಿದ್ರಿಂದ ಮರಗಿಡಗಳ ನೆರಳಲ್ಲಿ ಕೂತ್ಕೊಂಡು ಅಡಿಗೆನ ಮಾಡ್ಕೋಬೇಕು ಅಂತ ಕೂತ್ಕೊಂಡು ಈ ಸ್ವಾಮಿ ಶಿಲೆಯ ಮುಂಭಾಗದಲ್ಲಿ 2 ಕಲ್ಲನ್ನು ಇಟ್ಟು ಅದರ ಮೇಲೆ ಪಾತ್ರೆಯನ್ನಿಟ್ಟು ಅಡಿಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದಾಗ ಅಡಿಗೆ ಮಾಡ್ತಿರ್ಬೇಕಾದ್ರೆ ಆ ಅನ್ನ ಅಡಿಗೆ ಮಾಡಿರೋದು ಕೆಂಪು ಬಣ್ಣಕ್ಕೆ ಬರುತ್ತೆ. ಬಂದಾಗ ಆಗಿನ ಜನ ಸ್ವಲ್ಪ ಹೊಟ್ಟೆ ತುಂಬಾ ಹಸುವಾಗಿರೋದ್ರಿಂದ ಅದೇನೋ ಅಡಿಗೆ ಮಾಡಿರ್ಬೇಕಾದ್ರೆ ಏನೋ ಬಿದ್ದಿರುತ್ತೆ ಅಂತ ಅದನ್ನ ತಿಂದು ಬಿಡ್ತಾರೆ. ತಿಂದಾಗ ಎಲ್ರು ಎಲ್ಲೆಲ್ಲಿ ಊಟ ಮಾಡಿರ್ತಾರೆ ಅಲ್ಲೇ ಮೂರ್ಛೆ ಹೋಗಿರ್ತಾರೆ. ಆ ಮೂರ್ಛೆ ಹೋದಾದ್ಮೇಲೆ ಮತ್ತೆ ಅವ್ರ ಮನೆಯವರು, ನಮ್ಮ ಮನೆಯವರು ಇಷ್ಟು ಹೊತ್ತಾದ್ರು ಮನೆಗೆ ಬರ್ಲಿಲ್ಲ ಹಸುಗಳು ಹೊಡ್ಕೊಂಡು ಅಂತ ಬಂದಾಗ ಇಲ್ಲಿ ಎಲ್ಲ ಮೂರ್ಛೆ ಹೋಗಿರ್ತಾರೆ. ಮತ್ತೆ ಅವತ್ತಿನ ಅರ್ಚಕರು ಈ ಒಂದು ಕ್ಷೇತ್ರದಿಂದ ಆ ಕಡೆ ಇನ್ನೊಂದು ಕ್ಷೇತ್ರದಿಂದ ಬರಬೇಕಾದ್ರೆ ಈ ಕ್ಷೇತ್ರದಲ್ಲಿ ಈಗ ಏನ್ ನೋಡ್ತಾ ಇದ್ರ ಇದೇ ಜಾಗದಲ್ಲಿ ಬಂದು ನಿಂತ್ಕೊಂಡು 5 ಜನ ಮೂರ್ಛೆ ಹೋಗಿರಂತ ನೋಡ್ತಾರೆ. ನೋಡಿದಾಗ ಇಲ್ಲೇನೋ ಒಂದು ಪವಾಡ ನಡೀತಾ ಇದೆ. ಬೆಳಗ್ಗೆ ನೋಡಿದ್ರೆ ನಮ್ಗೇನೋ ಒಂದು ಮಾತಾಡಿದ್ದು ಶಬ್ದ ಗೊತ್ತಾಯ್ತು. ಈಗ 5 ಜನ ಮೂರ್ಛೆ ಹೋಗಿದ್ದಾರೆ ಅಂತ ತಿಳ್ಕೊಂಡು ಅದಾದ ಮೇಲೆ ಊರಿನ ಗ್ರಾಮಸ್ಥರುಗಳೆಲ್ಲ ಬಂದು ಇಲ್ಲೇನೋ ಒಂದು ಪವಾಡ ಇದೆ ಅಂತ ಎಲ್ಲರೂ ಕೇಳ್ಕೊಂಡಾಗ ತೆಲುಗಿನಲ್ಲಿ ನಾನು ಶ್ರೀ ಅಹೋಬಲ ಲಕ್ಷ್ಮೀ ನರಸಿಂಹನಾಗಿ ಇಲ್ಲಿ ನೆಲೆಸ್ತಾ ಇದ್ದೀನಿ ಅಂತೇಳಿ ಆಕಾಶವಾಣಿ ಆಗುತ್ತೆ. ಅದಾದ ನಂತರ ನೀನು ಎಲ್ಲಿದ್ಯಪ್ಪ, ಇಷ್ಟು ಕಪ್ಪು ಕಲ್ಲುಗಳಿದೆ, ಕಪ್ಪು ಶಿಲೆಗಳಿದಾವೆ ಇಲ್ಲಿ, ನೀನ್ ಎಲ್ಲಿದ್ಯಾ ಅಂತ ಕೇಳಿದ್ರೆ ಇವತ್ತು ಬೇಡ ನಾಳೆ ಬನ್ನಿ ನಾನು ಇರೋ ಜಾಗ ತೋರಿಸ್ತೀನಿ ಅಂತೇಳಿ ಪುನಃ ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಅಂದ್ರೆ ಊರಿನ ಹೊರಗಡೆ ಕಳಿಸ್ತಾರೆ. ಕಳಿಸಿದಾದ್ಮೇಲೆ ಪುನಃ ಮತ್ತೆ ಬೆಳಿಗ್ಗೆ ಸ್ವಾಮಿಯವ್ರ ಹತ್ರ ಬಂದು ಇಲ್ಲಿ ನೀನ್ ಎಲ್ಲಿದ್ಯಪ್ಪ ಅಂತ ಕೇಳಿದಾಗ ಸ್ವಯಂ ಸಾಲಿಗ್ರಾಮ ಈಗೇನ್ ನೀವು ನೋಡ್ತಾ ಇದ್ದೀರಾ ಆ ಸಾಲಿಗ್ರಾಮ 5 ಸುತ್ತು ಪ್ರದಕ್ಷಿಣೆ ಹಾಕುತ್ತೆ. 5 ಸುತ್ತು ಪ್ರದಕ್ಷಿಣೆ ಆದ್ಮೇಲೆ ಅದೇ ಸಾಲಿಗ್ರಾಮಕ್ಕೆ ಅವತ್ತಿನ ಅರ್ಚಕರು, ನಮ್ಮ ಪೂರ್ವಿಕರು
ಅದು ಸಾಲಿಗ್ರಾಮ ಶಿಲೆಯನ್ನ ಒಂದು ಅಭಿಷೇಕವನ್ನ ಮಾಡಿ ಆ ದೇವರ ತೊಳೆದಿರೋ ನೀರನ್ನ 5 ಜನಕ್ಕೂ ಪ್ರೋಕ್ಷಣೆ ಮಾಡ್ತಾರೆ. ಪ್ರೋಕ್ಷಣೆ ಮಾಡಿದ್ಮೇಲೆ 5 ಜನ ಮತ್ತೆ ಪುನಃ ಎತ್ತಿ ಹಚ್ಕೊಂಡು ಮತ್ತೆ ಎಲ್ಲ ಕೇಳ್ಕೊಂತಾರೆ. ಅವತ್ತಿನ ಕಾಲದಲ್ಲಿ ನಾನು ಅಹೋಬಲ ಲಕ್ಷ್ಮಣ ನರಸಿಂಹಸ್ವಾಮಿನ ನೆಲೆಸಿದ್ದೀನಿ, ನನಗೆ ಪ್ರತಿನಿತ್ಯ ಪೂಜೆ ಆಗ್ಬೇಕು, ಇಲ್ಲಿ ನನಗೆ ಮಂದಿರ ನಿರ್ಮಾಣ ಆಗ್ಬೇಕು ಅಂತೇಳಿ ಹೇಳ್ಕೊಂಡಾಗ ಅವತ್ತಿನ ಜನ ಆ ಒಂದು ಚಿಕ್ಕ ಮಂಟಪವನ್ನ ನಿರ್ಮಾಣ ಮಾಡಿರ್ತಾರೆ. ಅದಾದ ಮೇಲೆ ದಿನಕ್ರಮೇಣ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಬಂದು ಈ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಇವತ್ತು 5 ಜನ ಏನು ಪೂರ್ವಕರು ಅಂತ ಇದ್ರು, ಅವತ್ತು ಆ 5 ಜನನೇ ಇವತ್ತಿನ ದೇವಸ್ಥಾನದ ಕಮಿಟಿ ಮತ್ತೆ ಕೈವಾಡದವರು ಮತ್ತೆ ದೇವಸ್ಥಾನದ ಗೌಡರುಗಳಾಗಿರ್ತಾರೆ. ಅವರು ಸ್ವಾಮಿಯ ಸೇವೆಯನ್ನು ಪ್ರತಿ ವರ್ಷ ರಥೋತ್ಸವ ಮತ್ತೆ 5 ದಿನ ಪಾಂಚರಾತ್ರ ಪೂರ್ವಕವಾಗಿ ರಥೋತ್ಸವ ನಡೀತದೆ. ಆ ರಥೋತ್ಸವದಲ್ಲಿ 5 ಜನ ಸ್ವಾಮಿಯವರ ಸೇವೆ ಪ್ರತಿಯೊಬ್ಬರು ಒಂದೊಂದನ್ನ ಪ್ರತಿದಿನ ಮಾಡ್ಕೊಂತ ಬಂದಿದ್ದಾರೆ. ಇದು ಸ್ವಾಮಿಯವರ ವಿಶೇಷ. ಮತ್ತೆ ರಥೋತ್ಸವದಲ್ಲಿ ಅಂತಂದ್ರೆ ನಮಗೆ ಪ್ರತಿ ದಿನ 5 ದಿನ ರಥೋತ್ಸವ ಆಗುತ್ತೆ. ಒಟ್ಟು 11 ದಿನ ರಥೋತ್ಸವ ನಡೆಯೋದು. ಮೊದಲನೇ ದಿನ ಅಂಕುರಾರ್ಪಣ ಧ್ವಜಾರೋಹಣ ಮತ್ತು 2ನೇ ದಿನ ಲಕ್ಷ್ಮೀ ಕಲ್ಯಾಣ ಗಜೇಂದ್ರ ಮೋಕ್ಷ, 3ನೇ ದಿನ ರಥೋತ್ಸವ, 4ನೇ ದಿನ ಪಾರ್ವಟೋತ್ಸವ ಮತ್ತೆ ದವನೋತ್ಸವ, 5ನೇ ದಿನ ಶಯನೋತ್ಸವ ಮತ್ತೆ ವಸಂತೋತ್ಸವ. ಈ ರೀತಿಯಾಗಿ ಸ್ವಾಮಿಯವರ ಕೈಂಕರ್ಯಗಳು ನಡೀತಾ ಇದೆ. ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಸ್ವಾಮಿಯವರು ಬಿಡದಿಂದಲ್ಲಿ ಹೂವ ಪ್ರಸಾದ ಕೇಳೋದು ವಿಶೇಷವಾಗಿರುತ್ತೆ. ಯಾರಾದ್ರೂ ಸ್ವಾಮಿ ನಮ್ಗೆ ಮಕ್ಕಳಾಗಿಲ್ಲ, ಇಲ್ಲ ಅಂತಂದ್ರೆ ನಾವು ಮದುವೆ ಮಾಡ್ಕೋಬೇಕು ಅಂತಿದೀವಿ, ದೇವ್ರನ್ನ ಹೂವ ಪ್ರಸಾದ ಕೇಳ್ಬೇಕು ಅಂತ ಕೇಳಿ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಿಡದಿಂದಲ್ಲಿ ಸ್ವಾಮಿಯವ್ರಿಗೆ ಪ್ರತ್ಯೇಕವಾಗಿ ಒಂದು ಹೂವನ್ನ ಮುಡಿಸ್ಬಿಟ್ಟು ಸಾಲಿಗ್ರಾಮ ಶಿಲೆಯ ಸ್ವರೂಪದಲ್ಲಿ ಯಾವುದೇ ರೀತಿ ಅಲಂಕಾರವನ್ನು ಮಾಡಿರೋದಿಲ್ಲ. ಅವತ್ತಿನ ದಿನ ಹೂವ ಕೇಳೋರಿಗೆ ಬೆಳಿಗ್ಗೆ 10 ರಿಂದ 12 ಗಂಟೆ ಒಳಗಡೆ ಅವ್ರಿಗೆ ಹೂವ ಕೇಳೋದಕ್ಕೆ ಅವಕಾಶ ಇರುತ್ತೆ. ಯಾರೇ ಭಕ್ತಾದಿಗಳು ಬಂದು ಹೂವ ಕೇಳಬೇಕು ಅಂತಂದ್ರು ಬರ್ಬೇಕಾದ್ರೆ ಬಿಡುವ ತಗೊಂಡ್ಬಂದು ದೇವ್ರ ಹತ್ರ ಕೇಳ್ಕೊಂಡು ಹೋಗೋ ಪದ್ಧತಿ ಇದೆ ಇಲ್ಲಿ. ಅಂದ್ರೆ ಹೂವು ಕೇಳೋದಕ್ಕೆ ಒಂದು ವಿಶೇಷ ದಿನ ಅಂತ ವಿಶೇಷ ದಿನ ಅಂತಂದ್ರೆ ಪ್ರತಿನಿತ್ಯ ಬೆಳಿಗ್ಗೆ 8:30 ರಿಂದ 5:30ವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಶನಿವಾರ ಬಂದು 7:30 ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಭಾನುವಾರದಲ್ಲೂ ಅಷ್ಟೇನೆ. ವಿಶೇಷ ದಿನದಲ್ಲಿ ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿನೇ ಇರುತ್ತೆ. ಈಗ ಇವತ್ತು ಅಮಾವಾಸ್ಯೆ ದಿನ ಏನಂದ್ರೆ ವಿಶೇಷ. ಸ್ವಾಮಿ ಅವರೀಗ ಇಲ್ಲಿ ಬೆಳಿಗ್ಗೆ ಪ್ರಾತಃ ಕಾಲ ಅಭಿಷೇಕ ಆಗುತ್ತೆ. ಮೇಲೆ ಸುದರ್ಶನ ಚಕ್ರ ಇದ್ದಾರೆ, ಚಕ್ರ ಸ್ನಾನವನ್ನ ಮಾಡಿಸ್ತೀವಿ ಪ್ರತಿ ಮತ್ತೆ ಅಮಾವಾಸ್ಯೆಯಲ್ಲಿ ಸುದರ್ಶನ ಹೋಮ ಮತ್ತೆ ಸುದರ್ಶನ ಚಕ್ರ ಸ್ನಾನ. ಯಾರಾದ್ರೂ ಈಗ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತಂದ್ರೆ ಸ್ವಾಮಿ ನಾವು ಬಂದು ಸ್ನಾನ ಮಾಡ್ಕೊಂತೀವಿ ಅಂತ ಹೇಳಿ ಆ ಸುದರ್ಶನ ಚಕ್ರವನ್ನ ಅವ್ರ ತಲೆ ಮೇಲೆ ಇಟ್ಟು 3 ಬಿಂದಿಗೆ ನೀರನ್ನ ಹಾಕಿ ದೇವಸ್ಥಾನವನ್ನ 11 ಸುತ್ತು ಪ್ರದಕ್ಷಿಣೆ ಹಾಕಿ ಸ್ವಾಮಿಯವರ ದರ್ಶನ ಮತ್ತೆ ಪ್ರಸಾದ ತಗೊಂಡು ಹೋಗ್ತಕ್ಕಂಥದ್ದು. 3 ಅಮಾವಾಸ್ಯೆಯಲ್ಲಿ ಅವ್ರೇನೇ ಕಷ್ಟ ಕಾರ್ಪಣ್ಯಗಳಿದ್ರು ಎಲ್ಲ ಪರಿಹಾರ ಆಗ್ತದೆ. ಇದು ಅಮಾವಾಸ್ಯೆ ವಿಶೇಷ. ಮತ್ತೆ ಸ್ವಾತಿ ನಕ್ಷತ್ರ ಬಂದು ಸ್ವಾಮಿಯವರ ಹುಟ್ಟಿದ ನಕ್ಷತ್ರ ಸ್ವಾತಿ ನಕ್ಷತ್ರ. ಅವತ್ತಿನ ದಿನ ಇಲ್ಲಿ ಸ್ವಾಮಿಯವರಿಗೆ ವಿಶೇಷವಾದ ಅಭಿಷೇಕ ಅಲಂಕಾರ ಮತ್ತೆ ಇವೆಲ್ಲ ವಿಶೇಷ ನಡೀತಾ ಇರುತ್ತೆ. ಅವತ್ತಿನ ದಿನ ಸಂಕಲ್ಪ ಮಾಡಿಕೊಂಡು ಅವತ್ತು ಜನ ಅದೇ ರೀತಿ ಬರ್ತಾರೆ. ಮತ್ತೆ ದಸರಾದಲ್ಲಿ ದೇವರು ಪಟ್ಟಾಭಿಷೇಕಕ್ಕೆ ಕೂತ್ಕೊಂತಾರೆ. ನವರಾತ್ರಿ ಟೈಮ್ನಲ್ಲಿ 9 ನವರಾತ್ರಿಯಲ್ಲಿ ವಿಶೇಷ ಪೂಜೆನೂ ಇರ್ತದೆ. ಅದೇ ರೀತಿ ದೇವರು ಅಂಬನ್ನ ಎಸೆಯುತ್ತೆ. ಅದೇ ರೀತಿ ದಶಮಿ ಅವತ್ತಿನ ದಿನ ವಿಶೇಷವಾಗಿ ನಮ್ಮ ಸ್ಥಳದ ಗೌಡರು ಮತ್ತೆ ಪಟೇಲ್ರಾದವರು ನಮ್ಮ ದೇವಸ್ಥಾನದ ಅಂಬನ್ನ ಪ್ರತಿ ವರ್ಷ ಅವ್ರ ಕಾರ್ಯವನ್ನು ನೆರವೇರಿಸ್ಕೊಡ್ತಾರೆ. ಅವರೇ ಅದನ್ನ ಅಂಬೆಸಬೇಕಾಗದೆ ಪ್ರತಿಯೊಂದು ಅವರೇ ಮಾಡೋದು. ಆಮೇಲೆ ದೇವ್ರ ಪಟ್ಟಾಭಿಷೇಕಕ್ಕೆ ನವರಾತ್ರಿಯಲ್ಲಿ ದೇವರಂದುರ್ಗದವರು ಬಂದು ಸೇವಾಕರ್ತರು ಆ ದೇವರನ್ನ ಪಟ್ಟಾಭಿಷೇಕವನ್ನ ಮಾಡಿಕೊಡ್ತಾರೆ. ಪ್ರತಿನಿತ್ಯ ಭಕ್ತಾದಿಗಳು ಬರ್ತಾ ಇರ್ತಾರ? ಪ್ರತಿನಿತ್ಯ ಬರ್ತಾ ಇರ್ತಾರೆ. ಪ್ರತಿನಿತ್ಯ ಬೆಳಿಗ್ಗೆ 8 ರಿಂದ ಸಂಜೆ 5:30ವರೆಗೂ ಬರ್ತಾ ಇರ್ತಾರೆ. ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಬಂದಂತ ಭಕ್ತಾದಿಗಳಿಗೆ ಈಗ ನಾವು ಮೊದಲನೇ ಶ್ರಾವಣ ಮಾಸದಿಂದ ಈಗ ಪ್ರತಿ ಶನಿವಾರ ಮತ್ತೆ ವಿಶೇಷ ಅಂತಂದ್ರೆ ಇವತ್ತು ಅಮಾವಾಸ್ಯೆ ಮತ್ತೆ ಸ್ವಾತಿ ನಕ್ಷತ್ರದಲ್ಲಿ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗ್ತದೆ. ಬಂದಿರೋ ಭಕ್ತಾದಿಗಳು ನಾವು ಈಗ ಪ್ರತಿ ಶನಿವಾರನೂ ಊಟದ ವ್ಯವಸ್ಥೆ ಮಾಡಿದೀವಿ. ಅದೇ ರೀತಿ ಸದ್ಭಕ್ತಾದಿಗಳು ಸಮಯಕ್ಕೆ ಸರಿಯಾಗಿ ಬಂದು ಸ್ವಾಮಿಯವರ ಪ್ರಸಾದನ ಸ್ವೀಕಾರ ಮಾಡಬೇಕು ಅಂತ ಸ್ವಾಮಿಯವರ ದೇವಸ್ಥಾನದ ವತಿಯಿಂದ ನಾವು ಕೇಳ್ತೀವಿ. ಇನ್ನೊಂದೇನಪ್ಪಾ ಅಂದ್ರೆ ಪ್ರತಿ ಶನಿವಾರನೂ ಸ್ವಾಮಿಯವರಿಗೆ ಇಲ್ಲಿ ಅನ್ನ ಸಂತರ್ಪಣೆ ಏರ್ಪಾಡಾಗಿದೆ. ಮತ್ತೆ ವಿಶೇಷ ದಿನದಲ್ಲಿ ಅದೇ ರೀತಿ ಯಾರಾದ್ರೂ ಈಗ ನಾವು ಸ್ವಾಮಿ ಅಡಿಗೆ ಮಾಡಿಸ್ತೀವಿ ಅಂತ ಬಂದ್ರೆ ಅವರೇ ಮಾಡಿಸಿದ್ರು ಆ ವಿಶೇಷ ಅವರ ಹೆಸರು ಕುಟುಂಬದವರ ಹೆಸರನ್ನ ಈ ದೇವಸ್ಥಾನದಲ್ಲಿ ಒಂದು ಬೋರ್ಡ್ ಅಂತ ಮಾಡಿದೀವಿ. ಆ ಬೋರ್ಡ್ ಅಲ್ಲಿ ಅವ್ರ ಹೆಸರು ಹಾಕಿ ಅವರ ಕುಟುಂಬದವರು ಇಂಥ ಕುಟುಂಬದವರು ಈ ಸ್ವಾಮಿಯವರ ಸೇವೆಯನ್ನು ಮಾಡಿರ್ತಾರೆ ಅಂತ ಹೇಳಿ ಅವ್ರಿಗೊಂದು ಪ್ರಸಾದ ಸನ್ಮಾನ ಮಾಡಿ ನಾವು ದೇವಸ್ಥಾನದಿಂದ ಕಳಿಸ್ತೀವಿ. ಇದು ಜಕ್ಕಿನಹಳ್ಳಿಯ ಅಹೋಬಲ ನರಸಿಂಹಸ್ವಾಮಿ. ಇದು ಉತ್ಸವ ಮೂರ್ತಿ ಏನಾದ್ರೂ ಇದೆಯಾ? ಈ ದೇವಸ್ಥಾನಕ್ಕೆ ಉತ್ಸವ ಮೂರ್ತಿ ಇದೆ. ಸುಮಾರು
800 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತ ಅಮರಶಿಲ್ಪಿ ಜಗನ್ನಾಚಾರ್ಯ ಅವರು ಈ ಸ್ವಾಮಿ ದೇವಸ್ಥಾನಕ್ಕೆ ಕೈದಳದಲ್ಲಿ ಈ ಒಂದು ಉತ್ಸವ ಮೂರ್ತಿನ ಈ ದೇವಸ್ಥಾನಕ್ಕೆ ಮಾಡಿಕೊಟ್ಟಿರ್ತಾರೆ. ಇವತ್ತು ಉತ್ಸವ ಮೂರ್ತಿ ಊರಲ್ಲಿದೆ. ಅದು ಬಂದು ಮೊದಲು ಈ ಊರಲ್ಲಿ ಉತ್ಸವ ಮೂರ್ತಿ ಬಂದಾಗ ಇದು ಜಕ್ಕಣಪುರಿ ಅಂತ ಹೆಸರುವಾಸಿ ಆಗಿತ್ತು. ಈಗ ಜಕ್ಕನಹಳ್ಳಿ ಅಂತ ಹೇಳಿ ಊರ್ ಗ್ರಾಮದ ಹೆಸರು ಬದಲಾವಣೆ ಆಗಿದೆ. ಅದೇ ರೀತಿ ಉತ್ಸವ ಮೂರ್ತಿ ಏನಪ್ಪಾ ಅಂದ್ರೆ ಇಲ್ಲಿ ವಿಶೇಷವಾದ ಪ್ರಾಕಾರೋತ್ಸವಗಳು ಮತ್ತೆ ರಥೋತ್ಸವದ ಟೈಮ್ ನಲ್ಲಿ ಆ ಸ್ವಾಮಿಯವ್ರನ್ನ ಇಲ್ಲಿ ಕರ್ಕೊಬಂದು ರಥೋತ್ಸವಕ್ಕೆ ಮತ್ತೆ ಕಲ್ಯಾಣೋತ್ಸವಕ್ಕೆ ಆ ಸ್ವಾಮಿಯವ್ರನ್ನ ಇಲ್ಲಿ ಪ್ರತ್ಯೇಕವಾಗಿ ಕರ್ಕೊಬಂದು ಸ್ವಾಮಿಯ ಸೇವಾರ್ಥಗಳನ್ನು ಮಾಡ್ತಾರೆ. ಯಾರಾದ್ರೂ ಈಗ ನಾವು ಮನೆ ಗುರುಪ್ರವೇಶ ಮಾಡಿದ್ರೆ ಸ್ವಾಮಿಯವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಮದುವೆ ಕಾರ್ಯಕ್ರಮಗಳಿದ್ದಾಗ ನಮ್ಮ ಮದುವೆ ಎಲ್ಲ ಆಗಿ ನಾವು ಬೀಗ್ರೂಟ ಅಂತ ಇಟ್ಕೊಂಡ್ರು ಆ ಸ್ವಾಮಿಯವ್ರನ್ನ ಕರ್ಕೊಂಡೋಗಿ ಹೊಲದಲ್ಲಿ ಒಂದು ಬೀಗ್ರೂಟ ಹಾಕ್ಸಿ ಸ್ವಾಮಿಯವರಿಗೆ ಮಡ್ಲಕ್ಕಿ ಇವೆಲ್ಲ ಕಟ್ಟಿ ಸ್ವಾಮಿಯವ್ರನ್ನ ಕಳಿಸ್ಕೊಡ್ತಾರೆ. ಉತ್ಸವ ಮೂರ್ತಿ ಊರಲ್ಲಿದೆ. ನಮ್ಮ ಹೆಸರು ರಾಮಕೃಷ್ಣಪ್ಪ ಅಂತ, ಇವರು ಕೃಷ್ಣಪ್ಪ ಅಂತ, ಇವರು ಚಿಕ್ಕಣ್ಣ ಅಂತ. ಇವರೆಲ್ಲ ಇಲ್ಲಿಗೆ ಈಗ ಸದ್ಯಕ್ಕೆ ನಾವು ಇದನ್ನ ಈ ಟ್ರಸ್ಟಿ ಅಂತ ಏನು ಇಲ್ಲ, ಅದನ್ನ ಇರೋ ಟ್ರಸ್ಟ್ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿಗೆ ಸೇರ್ಕೊಂಡು ನಾವು ಇಲ್ಲಿಗೆ 2ನೇ ವರ್ಷ ಮುಗಿದು 3ನೇ ವರ್ಷ ಕಾಲಿಟ್ಟಿದೆ. ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ಅವಾಗ ಜಾತ್ರೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ನಾವೆಲ್ಲ ಭಕ್ತಾದಿಗಳಿದ್ದಾರೆ, ಸೇವಾಕರ್ತರಿದ್ದಾರೆ, ಅವ್ರ ಮುಖಾಂತರ ನಾವು ಅವ್ರು ಕೊಟ್ಟಂತ ಸಹಾಯ ಎಲ್ಲ ತಗೊಂಡು ಎಲ್ಲ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಾವು ಈ ಅನ್ನದಾಸೋಹನ ಈ ಹೋದ ಶ್ರಾವಣದಿಂದ 4 ವಾರ ಆಗಿದೆ. ಇದನ್ನ ಇನ್ನೂ ಮುಂದುವರ್ಸ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ಬೇಕು ಎಂಬುದು ನಮ್ದು ಆಸೆ ಇದೆ. ಅದಕ್ಕೆ ಭಕ್ತಾದಿಗಳು ಸಹಕಾರ ಕೊಡ್ತಾ ಇದ್ದಾರೆ. ಇದೇ ರೀತಿ ಇನ್ನೂ ಇವ್ರು ಮಾಡಿರೋದ್ರಿಂದ ಇನ್ನೂ ನಾವು ಮುಂದುವರ್ಸ್ಕೊಂಡು ಹೋಗಿ ಇಲ್ಲೊಂದು ಚೌಲ್ಟ್ರಿ ಮಾಡ್ಬೇಕು. ಇನ್ನು ಈ ಕಡೆ ಭಕ್ತಾದಿಗಳಿಗೆ ಏನೇನು ಅನುಕೂಲ ಬೇಕೋ ಇವಾಗ ಮಾಡ್ಬೇಕು ಅಂತ ಅಂದ್ಕೊಂಡಿದೀವಿ. ವೀರಭದ್ರಯ್ಯನವರು ನಮ್ಮ ದೇವಸ್ಥಾನಕ್ಕೆ ಒಂದು ರೋಡ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ತುಂಬ ಹೃದಯ ಧನ್ಯವಾದಗಳು. ಇನ್ನೂ ಒಂದು ಯಾತ್ರಿ ನಿವಾಸ ಕಟ್ಟಿಸ್ಕೊಟ್ಟವ್ರೆ. ಈ ತರ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ. ಇವಾಗ ಎಲ್ಲ ಭಕ್ತಾದಿಗಳಿಂದ ಇದನ್ನೆಲ್ಲ ಇಂಪ್ರೂವ್ ಆಗಿದೆ. ಇನ್ನು ಮುಂದೆ ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಇದೆ.